ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ 2015 ಒಂದು ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಟೋಟಲ್ ಆಗಿ 100 ಕ್ವೆಶನ್ಸ್ಗಳು ಇರ್ತಕ್ಕಂಥದ್ದು ಆಗಿರುತ್ತೆ. ಸೊ ಅದರಲ್ಲಿ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಮತ್ತು ಎಜುಕೇಷನ್ ಸೈಕಾಲಜಿ, ಜನರಲ್ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಲಿಟ್ರಸಿ ಆ್ಯಂಡ್ ಮೆಂಟಲ್ ಎಬಿಲಿಟಿ, ಸೊ ಇಷ್ಟಕ್ಕೂ ಸಂಬಂಧಪಟ್ಟಂತೆ ಕ್ವೆಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಇವತ್ತಿನ ಕ್ಲಾಸಲ್ಲಿ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಸೊ ಇದು 2015 ಪ್ರಶ್ನೆ ಪತ್ರಿಕೆ. ಜಿ ಕೆಲಿ 2015ಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ಗಳು ಜಾಸ್ತಿ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಅದರ ಬೇಸಿಸ್ ಮೇಲೆ ನೀವು 2026 ಏನಿದೆಯೋ 25, 24, 26 ಸೊ ಇದರ ಒಂದು ಕರೆಂಟ್ ಅಫೇರ್ಸ್ಗೆ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದ ಜನರಲ್ ನಾಲೆಡ್ಜಲ್ಲಿ 2014ರ ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆದ ಸ್ಥಳ ಯಾವುದು ಅಂತ ಕೇಳಿದರೆ, 2014ರ ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆದ ಸ್ಥಳ ಯಾವುದು? ಸೊ ನಿಮಗೆ ಗೊತ್ತಿದ್ರೆ ಈಗ 2026 ಏನಿದೆಯೋ, ಸೊ 26 ಒಂದು ಲಾಸ್ಟ್ ಏನು ನಡೆಯುತ್ತೋ ಆ ಒಂದು ವಿಶ್ವಕಪ್ ಹಾಕಿ ಪಂದ್ಯಾವಳಿ ಯಾವಾಗ ನಡೆಯುತ್ತದೆ ಆ್ಯಂಡ್ ಎಲ್ಲಿ ನಡೆಯಿತು, ಸೊ ಅದನ್ನು ನೀವು ಮೆನ್ಷನ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಇಲ್ಲಿ 2014 ಕೇಳಿದಾರಲ್ವಾ, ಸೊ ಲಂಡನ್ ಕೊಟ್ಟವ್ರೆ, ಆಸ್ಟ್ರೇಲಿಯಾ, ಭಾರತ, ದಿ ಹೇಗ್ ಅಂತ ಕೊಟ್ಟಿದ್ದಾರೆ. 2014ರ ಒಂದು ವಿಶ್ವಕಪ್ ನಡೀತಕ್ಕಂಥದ್ದು ಈ ಒಂದು ನೆದರ್ಲ್ಯಾಂಡ್ನ ದಿ ಹೇಗ್ ಅಂತ ಹೇಳ್ತೀನಿ, ನೆದರ್ಲ್ಯಾಂಡು. ಓಕೆ, 2014ರಲ್ಲಿ ನಡೆದಿರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾದರೆ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಅಂದರೆ ಫಸ್ಟ್ ನಡೆದಿರ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ 1971ರಲ್ಲಿ ಮೊಟ್ಟ ಮೊದಲು ನಡೀತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಸ್ಪೇನ್ನ ಬಾರ್ಸಿಲೋನಾ ಅಂತ ಹೇಳ್ತೀವಿ ಸ್ನೇಹಿತರೆ. ಬಾರ್ಸಿಲೋನಾದಲ್ಲಿ ನಡೀತಕ್ಕಂಥದ್ದು ಫಸ್ಟು 1971ರಲ್ಲಿ. ನಡೆಸ್ತಕ್ಕಂಥವ್ರು ಯಾರಂತ ಹೇಳಿದ್ರೆ ಪಾಕಿಸ್ತಾನದ ಏರ್ ಮಾರ್ಷಲ್ ನೂರ್ ಖಾನ್ ಅಂತ ಹೇಳ್ತೀವಿ, ನೂರ್ ಖಾನ್. ಸೊ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದ ಏರ್ ಮಾರ್ಷಲ್ ನೂರ್ ಖಾನ್ ರವರು ಈ ಒಂದು ಫಸ್ಟ್ 1971ರಲ್ಲಿ ಸ್ಪೇನ್ನ ಬಾರ್ಸಿಲೋನಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಈ ಒಂದು ಮೊದಲ ವಿಶ್ವಕಪ್ ಹಾಕಿ ಪಂದ್ಯಾವಳಿನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. 1975ರಲ್ಲಿ 1975 ಇದು ಬಂದು ಪುರುಷರ ಆಯಿತು. 1975ರಲ್ಲಿ ಮಹಿಳೆಯರ ಒಂದು ವಿಶ್ವಕಪ್ಪು ಸಹ ಆ ಒಂದು 1975 ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಈಗ ರೀಸೆಂಟಾಗಿ ನಾವು ನೋಡ್ತಾ ಹೋದಾಗೆ ಇದು ನಡೀತಕ್ಕಂಥ 4 ವರ್ಷಗಳಿಗೆ ಒಮ್ಮೆ ಆಗಿರುತ್ತೆ ಸ್ನೇಹಿತರೆ. ಓಕೆ, 4 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು ಆಗಿರುತ್ತೆ. 2014ರಲ್ಲಿ ಆಗಿತ್ತು, ಅದಾದ ನಂತರ 2018, ಅದಾದ ನಂತರ 2023ರಲ್ಲಿ ಆಗುತ್ತೆ. 2022 ಅಲ್ಲ, 2023ರಲ್ಲಿ ಆಗ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಈ ಒಂದು ಭಾರತದ ಭುವನೇಶ್ವರ್ ಪ್ಲಸ್ ರೂರ್ಕೆಲಾ. ಸೊ ಇಲ್ಲಿ 2023ರಲ್ಲಿ ನಡೆದಿರ್ತಕ್ಕಂಥದ್ದು ಆಗಿತ್ತು. ಸೊ ಇಷ್ಟೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳೇ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಮತ್ತೊಂದು ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿಯ ತನಕ ಒಂದು ಬಾರಿ ಮಾತ್ರನೇ ಈ ಒಂದು ಭಾರತ ಈ ಒಂದು ವಿಶ್ವಕಪ್ ಹಾಕಿ ಪಂದ್ಯಾವಳಿ ಗೆದ್ದಿರ್ತಕ್ಕಂಥದ್ದು. ಅದು ಯಾವಾಗ ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ 4 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂಥ ಇದಾಗಿರುತ್ತೆ. ಫಸ್ಟ್ ಒಂದೇ ಸಾರಿ ಇದು ಆಗಿರ್ತಕ್ಕಂಥದ್ದು 1975ರಲ್ಲಿ ಭಾರತ ವಿನ್ ಆಗಿರ್ತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ, ಅದೊಂದೇ ಸಾರಿ. ಇಲ್ಲಿ ತನಕ ಮತ್ತೆ ಯಾವುದೇ ಇದು ಆಗಿಲ್ಲ. ಆ್ಯಂಡ್ ನೆಕ್ಸ್ಟು ಭಾರತ ಸರ್ಕಾರವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಜಾರಿಗೆ ತಂದ ವರ್ಷ ಯಾವುದು ಅಂತ ಕೇಳಿದರೆ, ರಾಷ್ಟ್ರೀಯ ಪಿಂಚಣಿ ಯೋಜನೆ ಜಾರಿಗೆ ತಂದಂಥ ವರ್ಷ ಯಾವುದು? 2006, 2010, 2009, 2004. NPS ಅಂತ ಹೇಳ್ತೀವಿ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿದ್ರೆ ಈ ಒಂದು ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂಥ ಪಿಂಚಣಿ ವ್ಯವಸ್ಥೆ ಆಗಿದೆ. ಸೊ ಇದನ್ನು 2004 ಜನವರಿ 1 2004ರಲ್ಲಿ ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇದೊಂದು ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದಾಗಿರುತ್ತೆ. ಆ್ಯಂಡ್ ಅದಾದ ನಂತರ ಈ ಒಂದು ಏನು ಸರ್ಕಾರಿ ನೌಕರರಲ್ಲಿ ಬರ್ತಕ್ಕಂಥ ಮೂಲ ವೇತನ ಏನಿರುತ್ತೋ ಸೊ ಅದರಲ್ಲಿ 10% ಕಡಿತ ಮಾಡಿ ಅದಕ್ಕೆ ಅಷ್ಟೇ ಅಮೌಂಟನ್ನು ಹಾಕಿ ಈ ಒಂದು ರಿಟೈರ್ಮೆಂಟ್ ಟೈಮಲ್ಲಿ ರಿಟೈರ್ಮೆಂಟ್ ಅಲ್ಲ, ಪೆನ್ಷನ್ ರೂಪದಲ್ಲಿ ಕೊಡ್ತಾ ಇದ್ರ ಆ ಒಂದು ಟೈಮಲ್ಲಿ. ಬಟ್ ಇವಾಗ ಇದು ಸಹ ಚೇಂಜಸ್ ಆಗಿದೆ. NPS ಅಂತಕ್ಕಂಥ ಏನಿದೆಯೋ ಸೊ ಇತ್ತೀಚಿನ ದಿನಗಳಲ್ಲಿ ಅದು ಸಹ ಚೇಂಜಸ್ ಆಗಿದೆ. ಬಟ್ ಈ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತಕ್ಕಂಥ 2004 ಜನವರಿ 1ರಲ್ಲಿ ಜಾರಿಗೆ ಬಂದಂಥದ್ದಾಗಿರುತ್ತೆ.
ನೋಡಿ ಮತ್ತೊಂದು ಪ್ರಶ್ನೆ, 2009ರ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದವರು ಯಾರು? ಸೊ ಇದು 2015ರ ಪ್ರಶ್ನೆ ಪತ್ರಿಕೆ, 2009ರದ ಕೇಳಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಆಲ್ಮೋಸ್ಟ್ ನಿಮಗೆ ನೊಬೆಲ್ ಪ್ರೈಸಲ್ಲಿ ಫಸ್ಟ್ ಯಾರೆಲ್ಲ ತೊಗೊಳ್ತಾರೆ ಆ್ಯಂಡ್ ಭಾರತೀಯರು ಯಾರೆಲ್ಲ ಫಸ್ಟ್ ಆಗಿರ್ತಾರೆ ಆ್ಯಂಡ್ ಯಾವ ಯಾವ ಕ್ಷೇತ್ರದಲ್ಲಿ ಯಾರು ಫಸ್ಟ್ ತೊಗೊಂಡ್ರು ಆ್ಯಂಡ್ ರೀಸೆಂಟಾಗಿ 2026, 25ರಲ್ಲಿ ಯಾರು ನೊಬೆಲ್ ಪ್ರೈಸನ್ನು ತೊಗೊಂಡಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗಿ, ಲಿಸ್ಟನ್ನು ಮಾಡ್ಕೊಳ್ತಾ ಹೋಗಿ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಲಿ 2009ರ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದವರು ಯಾರು? ಬರಾಕ್ ಒಬಾಮಾ, ವಾಂಗೇರಿ ಮಾತಾಯಿ, ಕೈಲಾಶ್ ಸತ್ಯಾರ್ಥಿ, ಶಿರಿನ್ ಎಬಾಡಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. 2009ದು ಕೇಳಿರ್ತಕ್ಕಂಥದ್ದು ಆಗಿದೆ ಇಲ್ಲಿ ನೋಡಿ. ವಾಂಗೇರಿ ಮಾತಾಯಿ ಅಂತಕ್ಕಂಥವ್ರು ಏನು ಕೊಟ್ಟಿದ್ದಾರೋ ಸೊ ಇವರು 2004ರಲ್ಲಿ ಬರ್ತಾರೆ. 2004ರ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಕೈಲಾಶ್ ಸತ್ಯಾರ್ಥಿ ಬಂದು 2014 ಕೈಲಾಶ್ ಸತ್ಯಾರ್ಥಿ. ಆ್ಯಂಡ್ ಲಾಸ್ಟ್ ಫೈನಲ್ ನೋಡ್ತಾರೆ ಶಿರಿನ್ ಎಂಬಾಡಿ ಬಂದು 2003ರಲ್ಲಿ. ಬಟ್ ಈ 4 ಜನ ಸಹ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರೇ ಆಗಿದ್ದಾರೆ ನೋಡಿ. 2015ರ ಒಂದು ಪೇಪರಲ್ಲಿ 2014 ಕೇಳ್ಬೋದಾಗಿತ್ತು ಕೈಲಾಶ್ ಸತ್ಯಾರ್ಥಿ, ಬಟ್ ಅದ್ರ ಬಗ್ಗೆ ಕೇಳಿಲ್ಲ. 2009ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೇಳಿದರೆ. ಸೊ ಅವಾಗ ಪಡ್ಕೊಂಡಿರ್ತಕ್ಕಂಥರು ಆಪ್ಷನ್ 1 ಬರಾಕ್ ಒಬಾಮಾ 2009ರ ಒಂದು ನೊಬೆಲ್ ಪೀಸ್ ಪ್ರೈಸನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಸ್ನೇಹಿತರೆ. ಓಕೆ, ಸೊ ಹೀಗಿರಬೇಕಾದ್ರೆ ನೀವು ಎಲ್ಲನೂ ಸಹ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲೇ ಒಂದು ಬೆಸ್ಟ್ ಎಕ್ಸಾಂಪಲ್ 2009, 2015 ಕೈಲಾಶ್ ಸತ್ಯಾರ್ಥಿ ಕೇಳ್ಬೋದಾಗಿತ್ತು, 2014ರಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. ಬಟ್ ಯಾವಾಗಿನ ಕ್ವಶನ್ ಯಾವಾಗಲೂ ಕೇಳಿದ್ದಾರೆ ನೋಡಿ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿರುವಂಥ ರಾಜ್ಯ ಯಾವುದು ಅಂತ ಕೇಳಿದರೆ, ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಬಿಹಾರ, ಪಂಜಾಬ್, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ. ನೋಡಿ, ಅತಿ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ಬರುತ್ತೆ, ಮತ್ತು ಹೆಚ್ಚು ಇರಿಗೇಷನ್ನ ಮಾಡಿರ್ತಕ್ಕಂಥದ್ದು ಬಂದು ಪಂಜಾಬು, ಆಯಿತಾ. ಬಟ್ ಅತಿ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಂತ ಹೇಳಿದಾಗ ಆನ್ಸರ್ ಆಪ್ಷನ್ 4 ಉತ್ತರ ಪ್ರದೇಶ ಆಗಿರುತ್ತೆ. UP ಅಂತ ಏನು ಹೇಳ್ತೀವಿ, ಉತ್ತರ ಪ್ರದೇಶ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಟೋಟಲಾಗಿ ನೋಡ್ತಾ ಹೋದಾಗ 17.6 ಮಿಲಿಯನ್ ಹೆಕ್ಟೇರ್ಗಳಷ್ಟು ಈ ಒಂದು ಉತ್ತರ ಪ್ರದೇಶ ಹೆಚ್ಚು ನೀರಾವರಿಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಆಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 4. ನೆಕ್ಸ್ಟ್, ಈ ಕೆಳಗಿನ ಒಬ್ಬರು 2014ರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಪ್ರತಾಪ್ ಸಿಂಹ, ಹೀನಾ ಗವಿತ್, ಸಚಿನ್ ಪೈಲಟ್, ಪ್ರಿಯಾಂಕಾ ಗಾಂಧಿ. ನೋಡಿ, 2014 ಅಂತ ಏನು ಕೊಟ್ಟಿದ್ದಾರೋ ಈಗ ಇರ್ತಕ್ಕಂಥದ್ದು ಲೋಕಸಭೆಯಲ್ಲಿ ನಡೀತಕ್ಕಂಥ ಚುನಾವಣೆ ಒಟ್ಟು 18 ಆಗಿದ್ದಾವೆ. ಸೊ ಇಲ್ಲಿ ತನಕ 18 ಲೋಕಸಭಾ ಚುನಾವಣೆ ನಡೆದಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಅದರಲ್ಲಿ 2014ರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಲೋಕಸಭಾ ಸದಸ್ಯರಂತ ಹೇಳಿದಾಗ ಸೊ ಪ್ರತಾಪ್ ಸಿಂಹ ಬರಲ್ಲ, ಹೀನಾ ಗವಿತ್ ಆಪ್ಷನ್ 2 ಹೀನಾ ಗವಿತ್ ರವರು ಆಗಿರ್ತಾರೆ ಸ್ನೇಹಿತರೆ. ಬಟ್ ಇನ್ನು ನೋಡ್ತಾ ಹೋದಾಗ ಈಗ ರೀಸೆಂಟಾಗಿ ಏನು 18ನೇ ಒಂದು ಏನು ಚುನಾವಣೆ ಅಂತ ಹೇಳ್ತೀವಿ, ಸೊ ಇಲ್ಲಿ ಪುಷ್ಪೇಂದ್ರ ಸರೋಜಾ ಅಂತ ಬರ್ತಾರೆ. ಪುಷ್ಪೇಂದ್ರ ಸರೋಜಾ. ಸೊ ಇವರು 18ನೇ ಒಂದು ಲೋಕಸಭೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿರ್ತಕ್ಕಂಥವ್ರಾಗಿರ್ತಾರೆ. ಸೊ ಅದಾದ ನಂತರ 17ರಲ್ಲಿ ಬರ್ತಾರೆ ಒಬ್ಬರು, 17th ಚುನಾವಣೆಯಲ್ಲಿ ಬರ್ತಕ್ಕಂಥ ಚಂದ್ರಾನಿ ಮುರ್ಮು ಅಂತ ಬರ್ತಾರೆ. ಚಂದ್ರಾನಿ ಮುರ್ಮು. ಸೊ ಇವೆಲ್ಲ ಕ್ವಶನ್ಸ್ಗಳು ಬೇಸಿಕ್ಕಾಗಿ ನೋಡ್ತವ್ರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಕ್ವಶನ್ಸ್ಗಳಾಗಿರುತ್ತೆ. ಸೊ 17th ಹೋಯ್ತು ಕೇಳಿದ್ರೆ ಕೇಳ್ಬೋದು ಸ್ನೇಹಿತರೆ. ಬಟ್ ಈಗ 18th ಪುಷ್ಪೇಂದ್ರ ಸರೋಜಾ ಅಂತಕ್ಕಂಥವ್ರು ಏನಿರೋ ಇವರು ಅತ್ಯಂತ ಕಿರಿಯ ವಯಸ್ಸಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇವ್ರಿಗೆ 25 ವರ್ಷ 3 ತಿಂಗಳಾಗಿರುತ್ತೆ, 3 months. ಸೊ ಅವರು ಒಂದು ಇದನ್ನು ತೊಗೊಳ್ತಕ್ಕಂಥದ್ದು ಆದಾಗ ಓಕೆ. ಸೊ ಈಗಿರಬೇಕಾದ್ರೆ ಇಲ್ಲ ಆನ್ಸರು ಹೀನಾ ಗವಿತ್ತು, ಬಟ್ ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳಬಹುದು, ಇದು ನೋಟ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್, ಸಂವಿಧಾನದ 331ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯು ಎಷ್ಟು ಸಂಖ್ಯೆಯ ಆಂಗ್ಲ ಭಾರತೀಯರನ್ನು ಲೋಕಸಭೆಗೆ ಸದಸ್ಯರನ್ನಾಗಿ ಮಾಡುವ ಅವಕಾಶವನ್ನು ಕಲ್ಪಿಸಿದೆ? ಸೊ ಕರೆಂಟ್ ಅಫೇರ್ಸ್ಗೆ ಅಪ್ಡೇಟ್ ಆಗ್ತಾ ಹೋದ ಸ್ನೇಹಿತರೆ ತುಂಬ ಕ್ವಶನ್ಸ್ಗಳು ಅಥವಾ ತುಂಬ ಅಪ್ಡೇಟ್ಸ್ಗಳು ಚೇಂಜ್ ಆಗ್ತಾ ಹೋಗ್ತಿದೆ. ಸಂವಿಧಾನದ 331ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯು ಎಷ್ಟು ಸಂಖ್ಯೆಯ ಆಂಗ್ಲ ಭಾರತೀಯರನ್ನು ಲೋಕಸಭೆಗೆ ಸದಸ್ಯರನ್ನಾಗಿ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿದೆ ಅಂತ ಕೊಟ್ಟಿದ್ದಾರೆ. ಬಟ್ ಇದು 2015ಕ್ಕೆ ನೋಡ್ತಾ ಹೋದಾಗ ಇಬ್ಬರು ಅಂತ ಆಗುತ್ತೆ ಸ್ನೇಹಿತರೆ. ಆಪ್ಷನ್ 3 ಇಬ್ಬರು ಮಾತ್ರ ಹಾಕ್ತಕ್ಕಂಥದ್ದು. ಬಟ್ ಇವಾಗ ರೀಸೆಂಟಾಗಿ ಏನಾಗಿದೆ ಅಂತ ಹೇಳಿದ್ರೆ 2020 ಜನವರಿ 25 ಈ ಒಂದು ಇದಕ್ಕೆ ನೋಡ್ತಾ ಹೋದಾಗ ಸ್ನೇಹಿತರೆ ಈ ಒಂದು ಏನಿತ್ತು ರಾಷ್ಟ್ರಪತಿಯವರು ಇಬ್ಬರು ಆಂಗ್ಲ ಸದಸ್ಯರನ್ನು ಏನು ಆಯ್ಕೆಯನ್ನು ಮಾಡ್ತಕ್ಕಂತಿತ್ತು. ಸೊ ಅದನ್ನು 126ನೇ ತಿದ್ದುಪಡಿಯ ಅನ್ವಯ
ಕ್ಯಾನ್ಸಲನ್ನು ಮಾಡಿದ್ದಾರೆ, ರದ್ದನ್ನು ಮಾಡಿ ಈ ಒಂದು ಮಸೂದೆಯನ್ನು SC ಆ್ಯಂಡ್ ST ಏನಿದ್ರೋ SC ಆ್ಯಂಡ್ ST ಅವರಿಗೆ 10 ವರ್ಷಗಳ ಕಾಲ ಈ ಒಂದು ಮೀಸಲಾತಿಯನ್ನು ವಿಸ್ತರಿಸ್ತಕ್ಕಂಥ ಒಂದು ತಿದ್ದುಪಡಿ ಆಗಿದೆ, 126ನೇ ತಿದ್ದುಪಡಿಯ ಅನ್ವಯ. ಸೊ ಈಗಿರಬೇಕಾದ್ರೆ ಇದನ್ನು ರದ್ದನ್ನು ಮಾಡಿದ್ದಾರೆ. SC ಆ್ಯಂಡ್ ST ಅವರಿಗೆ 10 ವರ್ಷಗಳ ಕಾಲ ಮೀಸಲಾತಿಯನ್ನು ವಿಸ್ತರಣೆಯನ್ನು ಮಾಡಿರ್ತಕ್ಕಂಥದ್ದು 126ನೇ ವಿಧಿ. ಸೊ ಈಗ ಇರ್ತಕ್ಕಂಥ ಒಂದು ಅಪ್ಡೇಟ್ ಇದಾಗಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಈ ಕೆಳಗಿನ ಒಂದು ಅನಿಲವನ್ನು ಶೈತ್ಯೀಕರಣದಲ್ಲಿ ಬಳಸುವರು ಅಂತ ಕೇಳಿದರೆ, ಈ ಕೆಳಗಿನ ಒಂದು ಅನಿಲವನ್ನು ಶೈತ್ಯೀಕರಣದಲ್ಲಿ ಬಳಸುವರು ಕ್ಲೋರಿನ್, ಗಂಧಕದ ಡೈಆಕ್ಸೈಡ್, ಫಾಸ್ಫಿನ್, ಅಮೋನಿಯಾ. ನೋಡಿ, ಶೈತ್ಯೀಕರಣದಲ್ಲಿ CFC ಅಂತ ಏನು ಹೇಳ್ತೀವೋ ಕ್ಲೋರೋಫ್ಲೋರೋಕಾರ್ಬನ್ ಅಂತಕ್ಕಂಥದ್ದು ಇದೆಯಲ್ವಾ. ಸೊ ಇದನ್ನು ಸಹ ಬೆಳೆಸ್ತಾ ಇದ್ರು ಮೊಟ್ಟ ಮೊದಲ ಬಾರಿಗೆ. ಬಟ್ ಈ ಒಂದು CFC ಅಂತಕ್ಕಂಥದ್ದು ಓಝೋನ್ 3 ಅಂದರೆ ಈ ಒಂದು ಓಝೋನ್ ಪದರ ಏನಿದೆಯೋ ಅದರ ಒಂದು ಛಿದ್ರ ಮಾಡ್ತಕ್ಕಂಥದ್ದು, ನಾಶ ಮಾಡ್ತಕ್ಕಂಥ ಒಂದು ತೊಂದರೆ ಆಗ್ತಾ ಇರೋದ್ರಿಂದ ಏನಾಗುತ್ತೆ, CFC ಬದಲಾಗಿ ಇಲ್ಲಿ ಕ್ಲೋರಿನನ್ನು ಬಳಸೋದಕ್ಕೆ ಶುರು ಮಾಡಿದ್ದಾರೆ. ಅನಿಲವನ್ನು ಶೈತ್ಯೀಕರಣದಲ್ಲಿ ಬಳಸ್ತಕ್ಕಂಥದ್ದು ಕ್ಲೋರಿನ್ನ ಬಳಸ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ಈ ಒಂದು ಕ್ಲೋರಿನ್ನ ಮತ್ತೆ ಇನ್ನೆಲ್ಲಿ ಬಳಸ್ತಾರೆ ಅಂದರೆ ನೀರನ್ನು ಶುದ್ಧಿ ಮಾಡಲು ಬಳಸ್ತಕ್ಕಂಥದ್ದು ಆಗಿದೆ. ಈ ಒಂದು ಬ್ಲೀಚಿಂಗ್ ಪೌಡರ್ ಅಂತ ಏನು ಹೇಳ್ತೀವೋ, ಸೊ ಬ್ಲೀಚಿಂಗ್ ಪೌಡರ್ ನೀರಿಗೆ ಹಾಕಿದಾಗ ಅಲ್ಲಿ ಒಂದು ಅನಿಲ ಬಿಡುಗಡೆ ಆಗ್ತಕ್ಕಂಥದ್ದಾಗುತ್ತೆ. ಸೊ ಅದು ಕ್ಲೋರಿನ್ ಆಗಿರುತ್ತೆ. ಓಕೆ, ಸೊ ನೀರನ್ನು ಶುದ್ಧೀಕರಣ ಮಾಡೋದಕ್ಕೂ ಸಹ ಕ್ಲೋರಿನ್ನ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ರಾಷ್ಟ್ರಪತಿಯು ರಾಜೀನಾಮೆ ನೀಡಲು ಬಯಸಿದರೆ ಅವರು ಈ ಕೆಳಗಿನ ವಿಳಾಸಕ್ಕೆ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗಿರುತ್ತದೆ. ರಾಷ್ಟ್ರಪತಿಯು ರಾಜೀನಾಮೆ ನೀಡಲು ಬಯಸಿದರೆ ಅವರು ಈ ಕೆಳಗಿನ ವಿಳಾಸಕ್ಕೆ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗುತ್ತದೆ. ಸೊ ಅಂದರೆ ಇಲ್ಲಿ ರಾಷ್ಟ್ರಪತಿಯವರು ರಾಜೀನಾಮೆ ಕೊಟ್ಟರೆ ಯಾರ ಒಂದು ಕೈಗೆ ಕೊಡಬೇಕಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಸಂಸತ್ತು, ಪ್ರಧಾನಮಂತ್ರಿ, ಭಾರತದ ಮುಖ್ಯ ನ್ಯಾಯಾಧೀಶರು, ಉಪರಾಷ್ಟ್ರಪತಿ. ಸೊ ರಾಷ್ಟ್ರಪತಿಯವರು ಬಂದು ವೈಸ್ ಪ್ರೆಸಿಡೆಂಟ್ಗೆ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಬಂದು ರಾಷ್ಟ್ರಪತಿಯವರಿಗೆ ಕೊಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗೆ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ, ಆಪ್ಷನ್ 4, ರಾಷ್ಟ್ರಪತಿಯವರು ಅಥವಾ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿಗೆ ತಮ್ಮ ಒಂದು ರಾಜೀನಾಮೆ ಪತ್ರವನ್ನು ಕೊಡ್ತಕ್ಕಂಥದ್ದು. ನೆಕ್ಸ್ಟು, ಭಾರತ ಸಂವಿಧಾನದ ಈ ಕೆಳಗಿನ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಅಥವಾ ಗಣಿ ಅಥವಾ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗುವಂತಿಲ್ಲ ಎಂದು ತಿಳಿಸಿದೆ ಅಂತ ಕೇಳಿದರೆ, ಅಂದರೆ ಯಾವ ಒಂದು ಸಂವಿಧಾನದ ವಿಧಿಯಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಅಂದರೆ ಬಾಲ ಕಾರ್ಮಿಕತೆ ಅಂತ ಹೇಳ್ತೀವಿ ಸ್ನೇಹಿತರೆ, ಅದರ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ 45ನೇ ವಿಧಿ 330, 24, 368 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ನಾವು ನೋಡ್ತಾ ಹೋದಾಗ 45ನೇ ವಿಧಿ ಏನು ಹೇಳುತ್ತೆ, 6 ವರ್ಷದ ಒಳಗಿನ ಮಕ್ಕಳಿಗೆ ಹೇಳ್ತಾ ಹೋಗುತ್ತೆ. ಫಸ್ಟ್ 45ನೇ ವಿಧಿ 6ನೇ ವರ್ಷದ ಮಕ್ಕಳಿಂದ 6 ವರ್ಷದ ಒಳಗಿನ ಮಕ್ಕಳೇನಿರುತ್ತೋ ಸೊ ಅವ್ರಿಗೆ ಪೋಷಣೆ ಮತ್ತು ಶಿಕ್ಷಣದ ಬಗ್ಗೆ ಕೊಡ್ತಕ್ಕಂಥ ಅವಕಾಶದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು 45ನೇ ವಿಧಿ ಆಗಿರುತ್ತೆ. ಸೊ ಅದೇ ರೀತಿ 330ನೇ ವಿಧಿ ಏನು ಹೇಳುತ್ತೆ, ಈ ಒಂದು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟಿಗೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಇರ್ತಕ್ಕಂಥ ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗುತ್ತೆ. ಸೊ ಹಾಗಾಗಿ ಎರಡನೇದು ಆಪ್ಷನ್ ಸಹ ಬರೋದಿಲ್ಲ. ಇನ್ನು 24ನೇ ವಿಧಿ ಏನಿದೆಯೋ ಅದು ಡೆಫಿನೆಟಾಗಿ ಹೇಳ್ತಾ ಹೋಗುತ್ತೆ, 14 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಒಂದು ಮಕ್ಕಳಿಗೆ ಯಾವುದೇ ಒಂದು ಕಾರ್ಖಾನೆ ಅಥವಾ ಈ ಒಂದು ಬಾಲ ಕಾರ್ಮಿಕತೆ ಅಂತ ಏನು ಹೇಳ್ತೀವೋ ಸೊ ಅದನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನ 24ನೇ ವಿಧಿ ಹೇಳುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಇನ್ನು 368ನೇ ವಿಧಿ ಏನು ಹೇಳುತ್ತೆ ನಮಗೆ ಏನದಾದರೆ, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ಅಧಿಕಾರಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗುತ್ತೆ. ಸೊ ಹಾಗಿಲ್ಲಿ ಫಸ್ಟ್ ಮತ್ತು 3ನೇದು ಮಕ್ಕಳಿಗೋಸ್ಕರ ಇರ್ತಕ್ಕಂಥ ವಿಧಿಗಳು, 330 ಮತ್ತು 368 ಈ ಒಂದು ಸಂಸತ್ಗೆ ಸಂಬಂಧಪಟ್ಟಂಥ ವಿಧಿಗಳಾಗಿರುತ್ತೆ, ಆಯ್ತಲ್ವಾ. ಸೊ ಹಾಗೆ ಆನ್ಸರ್ ಆಪ್ಷನ್ 3 24ನೇ ವಿಧಿ. ನೆಕ್ಸ್ಟು ಗೆರಂಟಾಲಜಿ ಈ ಅಧ್ಯಯನಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ವಯಸ್ಸಾಗುವಿಕೆ, ಪ್ರೊಸೆಸ್ ಆಫ್ ಏಜಿಂಗ್, ಜೀವಕೋಶಗಳ ಬೆಳವಣಿಗೆ, ಪಕ್ಷಿಗಳು, ತರಕಾರಿಗಳು. ನೋಡಿ, ಗೆರಂಟಾಲಜಿ ಅಂತ ಹೇಳಿದ ಸ್ನೇಹಿತರೆ ಇಲ್ಲಿ, ಸೊ ಪಕ್ಷಿಗಳ ಒಂದು ಅಧ್ಯಯನಕ್ಕೆ ನಾವೇನಂತ ಕರಿತೀವಿ, ಆರ್ನಿಥಾಲಜಿ ಅಂತ ಕರಿತೀವಿ. ಆರ್ನಿಥಾಲಜಿ ಆಯಿತಾ. ಇನ್ನು ಜೀವಕೋಶಗಳ ಬೆಳವಣಿಗೆ ಅನ್ನೋದಕ್ಕಿಂತ ಸ್ಟಡಿ ಆಫ್ ಸೆಲ್ಸ್ ಅಂತ ಏನು ಹೇಳ್ತೀವೋ ಸೊ ಸ್ಟಡಿ ಆಫ್ ಸೆಲ್ಸ್ ಬಗ್ಗೆ ನೋಡ್ತಾ ಹೋದರೆ ಈ ಒಂದು ಸೈಟಾಲಜಿ ಅಂತ ಕರಿತಾ ಹೋಗ್ತೀವಿ. ಸೆಲ್ಸ್ ಅದು ಅಂದರೆ ಜೀವಕೋಶಗಳ ಅಧ್ಯಯನದ ಬಗ್ಗೆ ಸ್ಟಡಿಯನ್ನು ಮಾಡ್ತಕ್ಕಂಥ ನಾವು ಸೈಟಾಲಜಿ ಅಂತ ಕರಿತೀವಿ. ಸೊ ಇನ್ನು ತರಕಾರಿಗಳ ಬಗ್ಗೆ ಯಾವುದೇ ಕರೆಕ್ಟಾದಂಥ ಒಂದು ಸ್ಟಡಿ ಇಲ್ಲ ಸ್ನೇಹಿತರೆ. ಸೊ ಇನ್ನು ಉಳಿದಂತೆ ವಯಸ್ಸಾಗುವಿಕೆ ಅಥವಾ ಪ್ರೊಸೆಸ್ ಆಫ್ ಏಜಿಂಗ್ ಅಂತ ಇದೆಯೋ ಸೊ ಇದರ ಬಗ್ಗೆ ನಾವು ಗೆರಂಟಾಲಜಿ ಅಂತ ಕರಿತೀವಿ. ಅಂದರೆ ವಯಸ್ಸಾಗುವಿಕೆ ಅದರ ಬಗ್ಗೆ ಸ್ಟಡಿಯನ್ನು ಮಾಡ್ತಕ್ಕಂಥದ್ದು ಗೆರಂಟಾಲಜಿ ಆಗಿರುತ್ತೆ. ನೆಕ್ಸ್ಟ್, ಸಾಗರ ತಳಭಾಗದಲ್ಲಿ ಉಸಿರಾಟ ಮಾಡಲು ಸಾರಜನಕದ ಬದಲಿಗೆ ಹೀಲಿಯಂ ಅನಿಲವನ್ನು ಬಳಸುವರು, ಇದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಸಾಗರದ ತಳಭಾಗದಲ್ಲಿ ಉಸಿರಾಟವನ್ನು ಮಾಡಲು ಸಾರಜನಕದ ಬದಲಿಗೆ ಹೀಲಿಯಂ ಅನಿಲವನ್ನು ಬಳಸುವರು, ಇದಕ್ಕೆ ಕಾರಣವೇನು.
ಸೊ ಇದು ಸಾರಜನಕಕ್ಕಿಂತ ಹೆಚ್ಚು ಭಾರವಿದೆ, ಇದು ಸಾರಜನಕಕ್ಕಿಂತ ಹೆಚ್ಚು ಹಗುರವಾಗಿದೆ, ಇದು ರಕ್ತದಲ್ಲಿ ಸಾರಜನಕಕ್ಕಿಂತ ಕಡಿಮೆ ಮಿಶ್ರಣವಾಗುತ್ತದೆ, ಇದು ಆಕ್ಸಿಜನನ್ನು ಬೇಗ ದಹಿಸಲು ಸಹಕರಿಸುತ್ತದೆ ಅಂತ ಕೊಟ್ಟವ್ರೆ. ಸೊ ನಮಗೆ ಮೇಯ್ನಾಗಿ ಏನು ಬೇಕಾಗುತ್ತೆ ಸ್ನೇಹಿತರೆ, ಉಸಿರಾಟ ಮಾಡೋದಕ್ಕೆ ಆಕ್ಸಿಜನ್ ಡೆಫಿನೆಟಾಗಿ ಬೇಕೇ ಬೇಕಾಗುತ್ತೆ. ಬಟ್ ಇಲ್ಲಿ ನೈಟ್ರೋಜನ್ ಸಾರಜನಕ ಅಂತಕ್ಕಂಥದ್ದು ಏನು ನೀರೊಳಗಡೆ ಇರುತ್ತೋ, ಸೊ ಅಲ್ಲಿ ನೋಡ್ತಾ ಹೋದಾಗ ನಾವು ಹೀಲಿಯಂ ಅನಿಲವನ್ನು ಬಳಸ್ಕೊಳ್ತಾರೆ. ಸೊ ನೈಟ್ರೋಜನ್ ಬದಲಾಗಿ ಹೀಲಿಯಂನ ಯಾಕೆ ಬಳಸ್ಕೊಳ್ತಾರೆ ಅಂತಂದರೆ, ರಕ್ತದಲ್ಲಿ ಸಾರಜನಕಕ್ಕಿಂತ ಕಡಿಮೆ ಮಿಶ್ರಣ ಆಗುತ್ತೆ ಯಾವುದು, ಹೀಲಿಯಂ ಅನಿಲ ಅಂತಕ್ಕಂಥದ್ದು. ಸೊ ನಮ್ಮ ಒಂದು ಉಸಿರಾಟ ಮಾಡಿದ್ರೆ ಆಕ್ಸಿಜನ್ ಬೇಕೇ ಬೇಕು ಡೆಫಿನೆಟಾಗಿ ಸ್ನೇಹಿತರೆ. ಬಟ್ ಆಕ್ಸಿಜನ್ ಅಲ್ಲ, ಇಲ್ಲಿ ನೈಟ್ರೋಜನ್ನ ಕೇಳಿರ್ತಕ್ಕಂಥದ್ದು. ಸೊ ನೈಟ್ರೋಜನ್ ಬಳಸ್ಕೊಂಡ್ರೆ ನಮ್ಮ ಒಂದು ಉಸಿರಾಟದಲ್ಲಿ ಜಾಸ್ತಿ ರಕ್ತದ ಒಂದು ಮಿಶ್ರಣ, ರಕ್ತದಲ್ಲಿ ಆ ಒಂದು ನೈಟ್ರೋಜನ್ ಜಾಸ್ತಿ ಮಿಕ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೀಲಿಯಂ ಅನಿಲವನ್ನು ಬಳಸ್ಕೊಳ್ತಕ್ಕಂಥದ್ದಾಗುತ್ತೆ. ಇಟ್ ಮಿಕ್ಸ್ ಲೆಸ್ ಇನ್ ಬ್ಲಡ್ ದೆನ್ ನೈಟ್ರೋಜನ್ಗಿಂತ ಹೀಲಿಯಂ ಕಡಿಮೆ ಪ್ರಮಾಣದಲ್ಲಿ ರಕ್ತದಲ್ಲಿ ಮಿಶ್ರಣ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3. ನೆಕ್ಸ್ಟ್, ಈ ಕೆಳಗಿನ ವ್ಯಕ್ತಿಯು 1857 ದಂಗೆಗೆ ಸಂಬಂಧಿಸಿಲ್ಲ ಅಂತ ಕೊಟ್ಟಿದ್ರೆ ಭಗತ್ ಸಿಂಗ್, ಲಕ್ಷ್ಮೀಬಾಯಿ, ತಾಂತ್ಯಾ ಟೋಪಿ, ನಾನಾ ಸಾಹೇಬ್. ನೋಡಿ ಸ್ನೇಹಿತರೆ, ಇವರೆಲ್ಲ ನೋಡ್ತಾ ಹೋದಾಗ ನಾವು ಕ್ರಾಂತಿಕಾರಿಗಳಾಗಿರ್ಬೋದು, ಮಂದಗಾಮಿಗಳಾಗಿರ್ಬೋದು, ತೀವ್ರಗಾಮಿಗಳಾಗಿ, ಸೊ ಆ ಒಂದು ಟೈಮಲ್ಲಿ ನೋಡ್ತಾ ಹೋಗ್ತೀವಿ ಯಾರನ್ನ, ಭಗತ್ ಸಿಂಗ್ ಇದರಲ್ಲಿ. ಇನ್ನು ಲಕ್ಷ್ಮೀಬಾಯಿ, ತಾಂತ್ಯಾ ಟೋಪಿ, ನಾನಾ ಸಾಹೇಬ್ ಇವರೆಲ್ಲ 1857 ದಂಗೆಯಲ್ಲಿ ಬರ್ತಾ ಹೋದರೆ, ಭಗತ್ ಸಿಂಗ್ ಸೊ ಇವ್ರು ಹುಟ್ಟೋದೇ ಒಂದು ಯಾವಾಗ ಅಂತ ಹೇಳಿದಾಗ ಸ್ನೇಹಿತರೆ 1907 ಹುಟ್ಟತಕ್ಕಂಥದ್ದು. ಇವರ ಒಂದು ಜನನೇ 1907 ಆಗಿರುತ್ತೆ. ಬಟ್ 1857 ದಂಗೆಗೆ ಇವ್ರನ್ನು ಹುಟ್ಟೇ ಇರಲಿಲ್ಲ. ಸೊ ಹಾಗಾಗಿ ಈ ವ್ಯಕ್ತಿಯು 1907 ಹುಟ್ಟೋದ್ರಿಂದ 1857 ದಂಗೆಗೆ ಯಾವುದೇ ಒಂದು ಸಂಬಂಧ ಇರೋದಿಲ್ಲ. ಸೊ ಆನ್ಸರ್ ಆಪ್ಷನ್ 1 ಭಗತ್ ಸಿಂಗ್. ಸೊ ಇದೊಂದು ಪಾಯಿಂಟ್ ಸಾಕು, ಒಬ್ಬರು ಕ್ರಾಂತಿಕಾರಿ ಅಂತ ಅನ್ಸ್ಕೊಳ್ತಾರಲ್ವಾ, ಕ್ರಾಂತಿಕಾರಿ. ಸೊ ಹೀಗಿರಬೇಕಾದ್ರೆ ಆ ಒಂದು ಟೈಮಲ್ಲಿ ಇವರು ಇರೋದಿಲ್ಲ. ಸೊ ಆನ್ಸರ್ ಆಪ್ಷನ್ 1. ಸೊ ಈ ಕೆಳಗಿನ ಇದೆಲ್ಲ 2015 ಆಗಿನ ಒಂದು ಕರೆಂಟ್ ಅಫೇರ್ಸ್ ಆಗಿದೆ ಸ್ನೇಹಿತರೆ. ಸೊ ಇದು ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ಫೆಬ್ರವರಿ 14, 2015 ನಡೆದ 3ನೇ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಒಂದೇ ದಿನದಲ್ಲಿ 56,000 ಕೇಸ್ಗಳನ್ನು ಮುಕ್ತಾಯ ಮಾಡಲಾಯಿತು. ಈ ಅದಾಲತ್ನ ಅಧ್ಯಕ್ಷತೆ ವಹಿಸಿದವರು ಯಾರು? ಸೊ ಇದು ವೆರಿ ಇಂಪಾರ್ಟೆಂಟ್, ನೆಕ್ಸ್ಟ್ ಕೇಳಬಹುದು ಬೇರೆ ಎಕ್ಸಾಮ್ಸ್ಗಳಲ್ಲಿ. ಫೆಬ್ರವರಿ 14, 2015 ನಡೆದ 3ನೇ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಂದೇ ದಿನದಲ್ಲಿ 56,000 ಕೇಸ್ಗಳನ್ನು ಮುಕ್ತಾಯ ಮಾಡಲಾಯಿತು. ಈ ಅದಾಲತ್ನ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಿದರೆ, ಸೊ ಆಪ್ಷನ್ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ HL ದತ್, ನ್ಯಾಯಮೂರ್ತಿ TS ಠಾಕೂರ್, ನ್ಯಾಯಮೂರ್ತಿ ಜಗದೀಶ್ ಸಿಂಗ್ ಕೇಹರ್, ಆ್ಯಂಡ್ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ನ್ಯಾಯಮೂರ್ತಿ ಅನಿಲ್ ಆರ್ ದೇವ್. ಆನ್ಸರ್ ಆಪ್ಷನ್ 2 ನ್ಯಾಯಮೂರ್ತಿ TS ಠಾಕೂರ್ ಅವರು. ಸೊ ಇದು ಆಗಿನ ಒಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ ಕೇಳಿದರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಹೋದರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದೆ. ಅದಾದ ನಂತರ ಸೈನ್ಸ್ಗೆ ತುಂಬ ಕ್ವಶನ್ಸ್ ರಿಲೇಟೆಡ್ ಆಗಿದೆ. ಸೈನ್ಸು, ಕರೆಂಟ್ ಅಫೇರ್ಸ್ ಆ್ಯಂಡ್ GK ಅಂತ ತೊಗೊಂಡಾಗ ಸೋಷಿಯಲ್ 1 or 2 ಕ್ವಶನ್ಸ್ ಇದೆ. ಸೈನ್ಸ್ ಜಾಸ್ತಿ ಇದೆ, ಕರೆಂಟ್ ಅಫೇರ್ಸ್ ಜಾಸ್ತಿ ಇದೆ. ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತವನ್ನು ಕೇಳಿದರೆ T ಕೊಟ್ಟಿದ್ದಾರೆ, SN, W, TN ಕೊಟ್ಟಿದ್ದಾರೆ. ಸೊ ನೋಡಿ SN ಅಂತ ಹೇಳಿದಾಗ ಟಿನ್ ಅಂತ ಹೇಳ್ತೀವಿ, SNಗೆ ಟಿನ್ ಬರುತ್ತೆ, ಬಟ್ ಟಿಗೆ ಯಾವುದೂ ಇಲ್ಲ, ಆ್ಯಂಡ್ TNಗೂ ಸಹ ಯಾವುದೂ ಇಲ್ಲ ಸ್ನೇಹಿತರೆ. W ಅಂತಕ್ಕಂಥದ್ದು ಇದೆ, ಇದನ್ನು ಟಂಗ್ಸ್ಟನ್ ಒಂದು ರಾಸಾಯನಿಕ ಸಂಕೇತ ಅಂತ ಹೇಳ್ತೀವಿ. ಬಟ್ ಇದು ಯಾಕೆ ಬಂತ ಅಂತ ಹೇಳಿದ್ರೆ ವೋಲ್ಫ್ರಾಮ್ ಅಂತ ಹೇಳ್ತೀವಿ, WOLFROM, ವೋಲ್ಫ್ರಾಮ್ ಅಂತಕ್ಕಂಥದ್ದು ಏನಿದೆಯೋ ಸೊ ಇದರ ಒಂದು ಹೆಸರಿನ ಮೂಲಕ W ಅಂತಕ್ಕಂಥ ಒಂದು ಲೆಟರ್ನ ತೊಗೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಟಂಗ್ಸ್ಟನ್ನ ರಾಸಾಯನಿಕ ಸಂಕೇತ ಬಂದು W ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3. ಇದರ ಒಂದು ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ 74 ಆಗಿರುತ್ತೆ, 74 ಟಂಗ್ಸ್ಟನ್ದು. ನೆಕ್ಸ್ಟ್, ಮೂತ್ರಜನಕಾಂಗಗಳಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಕೇಳಿದರೆ ಪ್ರೋಲ್ಯಾಕ್ಟಿನ್, ವಾಸೋಪ್ರೆಸಿನ್, ಆಕ್ಸಿಟೋಸಿನ್, ಅಡ್ರಿನಲಿನ್. ಸೊ ಅಡ್ರಿನಲಿನ್ ಬರಲ್ಲ ಸ್ನೇಹಿತರೆ, ಅದೊಂದು ಗ್ರಂಥಿ ಅಂತ ಅನ್ಸ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ಮೂತ್ರಜನಕಾಂಗದಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸ್ತಕ್ಕಂಥ ಒಂದು ಹಾರ್ಮೋನ್ ಅಂತ ಹೇಳಿದ್ರೆ ಆನ್ಸರ್ ಆಪ್ಷನ್ 2 ವಾಸೋಪ್ರೆಸಿನ್ ಅಂತಕ್ಕಂಥದ್ದು ಆಗಿರುತ್ತೆ, ಆಪ್ಷನ್ 2. ನೆಕ್ಸ್ಟ್, ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಈ ದಿನದಂದು ಆಚರಿಸುವರು ಯಾವಾಗ? ಡಿಸೆಂಬರ್ 10, ಡಿಸೆಂಬರ್ 23 ಆ್ಯಂಡ್ ಜೂನ್ 21, ಅಕ್ಟೋಬರ್ 10 ಅಂತ ಕೊಟ್ಟಿದ್ದಾರೆ. ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಡಿಸೆಂಬರ್ 23 ರೈತರ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಜೂನ್ 21
ಅಂತಾರಾಷ್ಟ್ರೀಯ ಯೋಗ ಡೇ ಅಂತ ಹೇಳ್ತೀವಿ. ಜೂನ್ 21 ಯೋಗ ಡೇ. ಆ್ಯಂಡ್ ಡಿಸೆಂಬರ್ 23 ಕಿಸಾನ್ ಡೇ ಆಗಿರುತ್ತೆ, ರೈತರ ದಿನ. ಆ್ಯಂಡ್ ಅಕ್ಟೋಬರ್ 10 ಯಾವುದೂ ಸಹ ಬರೋದಿಲ್ಲ ನಿಮಗೆ ಆಲ್ಮೋಸ್ಟು. ಡಿಸೆಂಬರ್ 10 ಅಂತ ಹೇಳಿದಾಗ ವಿಶ್ವ ಮಾನವ ಹಕ್ಕುಗಳ ದಿನ ಬರುತ್ತೆ, ಡಿಸೆಂಬರ್ 10. ನೆಕ್ಸ್ಟ್ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಕಂಡುಬರುವ ಸ್ಥಳ ಯಾವುದು? ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಕಂಡುಬರುವ ಸ್ಥಳ ಯಾವುದು? ಬೆಂಗಳೂರು, ದೆಹಲಿ, ಮುಂಬೈ, ಕೋಲ್ಕತ್ತಾ. ಸೊ ಇನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ತಾ ಹೋದಾಗ ಅಥವಾ ಒಂದು ಸ್ಥಳಗಳ ಬಗ್ಗೆ ನೋಡ್ತಾ ಹೋದಾಗ ಸ್ನೇಹಿತರೆ, ಇಲ್ಲಿ ಆನ್ಸರ್ ಆಪ್ಷನ್ 3 ಮುಂಬೈನಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3. ನೆಕ್ಸ್ಟ್ ಸೌರಮಂಡಲದಲ್ಲಿ ಕ್ಷುದ್ರ ಗ್ರಹಗಳು ಈ ಕೆಳಗಿನ ಗ್ರಹಗಳ ನಡುವೆ ಕಂಡುಬರುತ್ತದೆ. ಭೂಮಿ ಮತ್ತು ಮಂಗಳ, ಮಂಗಳ ಮತ್ತು ಗುರು, ಗುರು ಮತ್ತು ಶನಿ, ಭೂಮಿ ಮತ್ತು ಶುಕ್ರ. ಕ್ಷುದ್ರ ಗ್ರಹಗಳು ಈ ಕೆಳಗಿನ ಗ್ರಹಗಳ ನಡುವೆ ಕಂಡುಬರುತ್ತವೆ. ಸೊ ಕ್ಷುದ್ರ ಗ್ರಹಗಳು ಕಂಡುಬರ್ತಕ್ಕಂಥದ್ದು ಸ್ನೇಹಿತರೆ ಮಂಗಳ ಮತ್ತು ಗುರು. ಏನು ನೋಡ್ತಾ ಹೋದಾಗ ಫಸ್ಟ್ ಬರ್ತಕ್ಕಂಥದ್ದು ಬುಧ ಬರುತ್ತಲ್ವಾ. ಸೊ ಬುಧ, ಶುಕ್ರ ಬರುತ್ತೆ, ಅದಾದ ನಂತರ ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ ಬರುತ್ತಲ್ವ. ಸೊ ಹೀಗಿರಬೇಕಾದ್ರೆ ಇವೆರಡರ ಮಧ್ಯೆ ಬರ್ತಕ್ಕಂಥದ್ದು ಆಗಿರುತ್ತೆ, ಅಂದರೆ ಮಂಗಳ ಮತ್ತು ಗುರು. ಸೊ ಆನ್ಸರ್ ಆಪ್ಷನ್ 2. ಆ್ಯಂಡ್ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಅಕ್ಷರಸ್ಥ ಪುರುಷ ಮತ್ತು ಸ್ತ್ರೀಯರ ಅನುಪಾತ ಎಷ್ಟು ಅಂತ ಕೇಳಿದರೆ, ಸೊ ಡೆಫಿನೆಟಾಗಿ ಜನಗಣತಿ ಬಗ್ಗೆ ಒಂದು ಕ್ವಶನ್ ಯಾವುದೇ ಎಕ್ಸಾಮ್ಸ್ ಅಲ್ಲಾದರೂ ಕೇಳ್ತಾರೆ ಸ್ನೇಹಿತರೆ. ಅದು ಪುರುಷ ಸ್ತ್ರೀಯರ ಒಂದು ಅನುಪಾತ ಆಗಿರ್ಬೋದು, ಅಥವಾ ಜನಗಣತಿಗೆ ಜನಸಂಖ್ಯೆ ಕೇಳ್ಬೋದು, ಅಥವಾ ಅಕ್ಷರಸ್ಥರು ಕೇಳ್ಬೋದು, ಲಿಂಗಾನುಪಾತ ಕೇಳಬಹುದು, ಸೊ ಜನಸಾಂದ್ರತೆಯನ್ನು ಕೇಳಬಹುದು. ಡೆಫಿನೆಟಾಗಿ ಒಂದು ಕ್ವಶನ್ ಅದು HSTR ಆಗಿರ್ಬೋದು, GPSTR, PSTR ಆ್ಯಂಡ್ ಅದರ್ ಯಾವುದೇ KPSC KE ಎಕ್ಸಾಮ್ಸಲ್ಲೂ ಸಹ ಒಂದು ಕ್ವಶನ್ ಡೆಫಿನೆಟಾಗಿ ಕೇಳ್ತಾರೆ. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅಕ್ಷರಸ್ಥ ಪುರುಷ ಮತ್ತು ಸ್ತ್ರೀಯರ ಅನುಪಾತವನ್ನು ಕೇಳಿದರೆ, ಸೊ ಇಲ್ಲಿ ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ 4 ಆಗಿರುತ್ತೆ. 82.85 ಮತ್ತು 68.13 ಸ್ತ್ರೀಯರ ಅನುಪಾತ. ನೆಕ್ಸ್ಟ್ ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಜಾರಿಗೆ ಬಂದಂತಹ ವರ್ಷವನ್ನು ಕೇಳಿದರೆ, ರಾಷ್ಟ್ರೀಯ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಜಾರಿಗೆ ಬಂದ ವರ್ಷ 2010, 2014, 2013, 2012. ಎಸ್ 2013ರಲ್ಲಿ ಒಂದು ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಅಂತಕ್ಕಂಥ ಜಾರಿಗೆ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ, 2013. ಸೊ ಇಸ್ವಿಗಳು ಸಹ ತುಂಬ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ನಂತರ 2014ರವರೆಗೆ ನಡೆದ ಸಾಮಾನ್ಯ ಲೋಕಸಭಾ ಚುನಾವಣೆಗಳ ಸಂಖ್ಯೆ ಎಷ್ಟು? ಸೊ ಲಾಸ್ಟ್ ಕ್ವೆಶನ್ ಕೊಟ್ಟಿದ್ದೆ ನಿಮಗೆ, ಅಂದರೆ 2014ರ ಒಂದು ಕಿರಿಯ ಲೋಕಸಭಾ ಅಧ್ಯಕ್ಷರು ಚುನಾವಣೆಗೆ ಯಾರಾಗಿದ್ದು ಅಂತ ಕೇಳಿದ್ರಲ್ಲ. ಸೊ ಅಲ್ಲಿ ನಾನು ಕೊಟ್ಟಿದ್ದೆ ಆನ್ಸರು. ಒಟ್ಟು ಇಲ್ಲಿಯ ತನಕ ಅಂದರೆ 2014 ಕೊಟ್ಟಿದ್ದಾರೆ, ಬಟ್ ಇವಾಗ 2026, 25, 24 ಏನು ಹೇಳ್ತೀವೋ, ಸೊ ಇಲ್ಲಿಯ ತನಕ ಒಟ್ಟು ಇರ್ತಕ್ಕಂಥದ್ದು 18 ಚುನಾವಣೆಗಳು ನಡೆದಿರ್ತಕ್ಕಂಥದ್ದಾಗಿದೆ. ಲೋಕಸಭಾ ಚುನಾವಣೆಗಳ ಸಂಖ್ಯೆ ಈಗ ಅಪ್ ಟು ಇಲ್ಲಿ ತನಕ 18. ಬಟ್ ಈ 2014ಕ್ಕೆ ಅಂತ ಏನು ಕೊಟ್ಟವು, ಸೊ ಅಲ್ಲಿಗೆ 2016 ಆಗಿತ್ತು, 16 ಲೋಕಸಭಾ ಚುನಾವಣೆ ಆಗಿತ್ತು. ಬಟ್ ಇವಾಗ 2026ರಲ್ಲಿ 18 ಚುನಾವಣೆಗಳ ಸಂಖ್ಯೆ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಅಗ್ನಿವೀಣಾ ಪುಸ್ತಕವನ್ನು ಬರೆದವರು ಯಾರು? ಖುಷ್ವಂತ್ ಸಿಂಗ್, ಕಾಜಿ ನಸ್ರುಲ್ ಇಸ್ಲಾಂ, ರವೀಂದ್ರನಾಥ್ ಟ್ಯಾಗೋರ್, ವಿಷ್ಣು ಶರ್ಮಾ. ಸ್ನೇಹಿತರೆ ಡೆಫಿನೆಟಾಗಿ ಕೇಳ್ತಾರೆ. ಒಂದು ಪ್ರಶಸ್ತಿ ಬಗ್ಗೆ ಕೇಳ್ತಕ್ಕಂಥದ್ದಾಗಿರುತ್ತೆ, ಅದು ಯಾವುದೇ ಆಗಿರ್ಬೋದು, HSTR ಆಗಿರ್ಬೋದು, ಅಥವಾ GPSTR ಆ್ಯಂಡ್ PSTR. ಸೊ ಈ ಒಂದು ಎಕ್ಸಾಮ್ಸ್ಗಳಲ್ಲಿ GK ಅಂತ ಬಂದಾಗ ಒಂದು ಡೆಫಿನೆಟಾಗಿ ಒಂದು ಪ್ರಶಸ್ತಿ ಬಗ್ಗೆ ಕೇಳ್ತಾ ಹೋಗ್ತಾರೆ, ಪ್ರೈಸ್ ಅಂತಕ್ಕಂಥದ್ದು. ಅದಾದ ನಂತರ ಒಂದು ಪುಸ್ತಕ ಅಥವಾ ಲೇಖಕರ ಬಗ್ಗೆ ಕೇಳ್ತಕ್ಕಂಥದ್ದಾಗಿರುತ್ತೆ, ಒಂದು ಅವಾರ್ಡ್ ಬಗ್ಗೆ ಕೇಳ್ತಕ್ಕಂಥ ಕ್ವಶನ್ಸ್ ಆಗಿರುತ್ತೆ, ಆಯಿತಾ. ಸೊ ಈ ಒಂದು ಬೇಸಿಸ್ ಮೇಲೆ ನೋಡ್ತಾ ಹೋದಾಗ ಕರೆಂಟ್ ಅಫೇರ್ಸ್ ರಿಲೇಟೆಡ್ನ ಜಾಸ್ತಿ ಕೇಳ್ತಾ ಹೋಗ್ತಾರೆ. ಬಟ್ ಡೆಫಿನೆಟಾಗಿ ಪ್ರೈಸ್ಗಳು ಆ್ಯಂಡ್ ಪುಸ್ತಕಗಳ ಬಗ್ಗೆ ಕೇಳ್ತಕ್ಕಂಥದ್ದು ಡೆಫಿನೆಟಾಗಿ, ಮತ್ತು ಒಂದು ಡೇನ ಕೇಳ್ತಾರೆ, ಇಂಪಾರ್ಟೆಂಟ್ ಡೇನ ಕೇಳ್ತಾ ಹೋಗ್ತಾರೆ. ಸೊ ಇವೆಲ್ಲ ಬೇಸಿಕ್ಕಾಗಿ ಬರ್ತಕ್ಕಂಥ ಕ್ವಶನ್ಸ್ಗಳಾಗಿರುತ್ತೆ. ಸೊ ಈಗ ಅಗ್ನಿವೀಣಾ ಪುಸ್ತಕವನ್ನು ಬರೆದವರು ಯಾರು ಅಂತ ಹೇಳಿದ್ರೆ ಆಪ್ಷನ್ 2 ಕಾಜಿ ನಸ್ರುಲ್ ಇಸ್ಲಾಂ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ತೆರೆದ ಮನ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರೆ, ತೆರೆದ ಮನ ಎಂಬ ಪುಸ್ತಕವನ್ನು ಬರೆದವರು SL ಭೈರಪ್ಪ, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, H ನರಸಿಂಹಯ್ಯ.
ತೆರೆದ ಮನ ಎಂಬ ಪುಸ್ತಕವನ್ನು ಬರೆದವರು ಆಪ್ಷನ್ 4 ಎಚ್ ನರಸಿಂಹಯ್ಯ. ಸೊ ಇಲ್ಲಿ ಬುಕ್ಸ್ ಬಗ್ಗೆ 2 ಕ್ವಶನ್ ಇದೆ ಸ್ನೇಹಿತರೆ. ಆ್ಯಂಡ್ ಇಂಪಾರ್ಟೆಂಟ್ ಡೇ ಬಗ್ಗೆ 1 ಕ್ವಶನ್ ಕೇಳಿದರೆ, ಪ್ರೈಸ್ ಬಗ್ಗೆ ನೋಬೆಲ್ ಪ್ರೈಸ್ ಕೇಳಿದ್ದಾರೆ, ಆ್ಯಂಡ್ ಈ ಒಂದು ಪಂದ್ಯಾವಳಿಗಳ ಬಗ್ಗೆ ಕೇಳಿದ್ದಾರೆ ಕ್ವಶನ್ನು. ಸೊ ಹಾಗಾಗಿ ಎಲ್ಲನೂ ಸಹ ನೀವು ಕವರ್ ಮಾಡ್ತಾ ಹೋದರೆ ಬೇಸಿಕ್ಕಾಗಿ ಈ ಒಂದು ಟಾಪಿಕ್ನ ಹೈಲೈಟ್ ಮಾಡ್ತಾ ಹೋಗಿ. ಸೊ ಅದ್ರ ಮೇಲೆ ಡೆಫಿನೆಟಾಗಿ ಒಂದೊಂದು ಕ್ವಶನ್ ಕಂಪಲ್ಸರಿ ಕೇಳ್ತಾರೆ. ಸೊ ಇಷ್ಟು ಬಂದು 2015 ಒಂದು GK ಪ್ರಶ್ನೆ ಪತ್ರಿಕೆ